ಒಂದು ಏನಂದ್ರೆ ಇವಾಗ ದರ್ಶನ್ ಅವರ ಒಳ್ಳೆತನನ ಸಿನಿಮಾ ಮಂದಿ ಅವ್ರು ಏನಾದ್ರು ಮಿಸ್ಯೂಸ್ ಮಾಡ್ತಾರೆ ಅಂತ ಏನಾದ್ರು ಅನಿಸ್ತಿದೆ. ಸೊ ಡೆಫಿನೆಟ್ಲಿ ಹೆಸರು ಯೂಸ್ ಮಾಡ್ಕೊತಾರೆ, ಬೆಳ್ಕೋತಾರೆ, ಕಷ್ಟದಲ್ಲಿದ್ದಾಗ ಯಾರು ಕಾಣಿಸಲ್ಲ. ಸರ್ ಡೆಫಿನೆಟ್ಲಿ ಮಾಡ್ಕೊಂಡಿದ್ದಾರೆ ಸರ್, ಅದ್ರಲ್ಲೇನು ನೋ ಡೌಟ್ ಸರ್. ಇವಾಗ ಏನು ಸರ್, ಒಂದು ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳನ್ನ ಕಂಡ್ರೆ ಏನಕ್ಕೆ ಯಾರಿಗೂ ಆಗಲ್ಲ ಅಂತಂದರೆ ಬಿಕಾಸ್ ನಾನು ಸಿನಿಮಾ ಮಾಡ್ತಿದ್ದೀನಿ ಸರ್. ಇವಾಗ ನನಗೇನೂ ಇಲ್ಲ ಸರ್, ಹಳ್ಳಿಯಿಂದ ಬಂದಿರೋನು, ನನಗೇನಂದ್ರೆ ಏನೂ ಇಲ್ಲ. ನಾನು ಹೋಗ್ಬಿಟ್ಟು ಸಿನಿಮಾ ಟೈಟ್ಲ್ ಕಾರ್ಡ್ ಲಾಂಚ್ ಮಾಡಬೇಕು ಬಾಸ್ ಅಂತ ಕೇಳಿದೆ, ಮಾಡಿಕೊಟ್ರು. ಇವಾಗ ಬೇರೆಯವರೆಲ್ಲ ಸರ್ ಯಾವುದೇ ವ್ಯಕ್ತಿ ಹೋದ್ರೂ ಮಾಡಿಕೊಡ್ತಾರೆ ಸರ್. ನಾನು ಓಪನ್ ಆಗಿ ಹೇಳ್ಕೊತೀನಿ, ನಾವು ಒನ್ ಸೈಡ್ ಆರ್ಮಿ. ಯಾಕಂದ್ರೆ ಇವಾಗ ಯುದ್ಧ ಮಾಡೋಕ್ಕೆ ಅಂತ ನಿಂತ್ಕೊಂಡ್ಮೇಲೆ ಸರ್ ನೀವು ಬೇಕು, ನೀವು ಪಾಕಿಸ್ತಾನನ ನೀವು ಬೇಕು, ಈ ಕಡೆ ಇನ್ನೊಬ್ಬರ ನೀವು ಬೇಕು ಸರ್, ನೀನು ಅಂತ ನಿಂತ್ಕೊಂಡ್ರೆ ನೀನಾನೆ. ನಮ್ಗೆ ಎಲ್ಲ ನಟರುಗಳು ಇಷ್ಟ ಸರ್. ಒಂದು ದೊಡ್ಡಮ್ಮ ಚಿಕ್ಕಮ್ಮನ ಥರ ಇಷ್ಟಪಡ್ತೀವಿ, ದೊಡ್ಡಪ್ಪ ಚಿಕ್ಕಪ್ಪನ ಥರ ಇಷ್ಟಪಡ್ತೀವಿ. ಬಟ್ ಅಪ್ಪ ಅಂತ ಬಂದರೆ ಅಪ್ಪನೇ, ನಮ್ಗೆ ತಾಯಿ ಅಂತ ಬಂದರೆ ತಾಯಿನೇ ಸರ್. ಫಸ್ಟು ಜನ್ಮ ಕೊಟ್ಟು ತಾಯಿ ಸರ್. ನಮ್ಗೆ ಆ ಥರ ದರ್ಶನ್ ಸರ್, ಅವ್ರನ್ನ ಬಿಟ್ಕೊಡೋ ಮಾತಿಲ್ಲ. ಕೆಲವೊಬ್ರು ಯೂಸ್ ಮಾಡಿಕೊಂಡ್ರು, ಮಿಸ್ಯೂಸು ಮಾಡಿಕೊಂಡ್ರು, ಇರಲಿ ಸರ್ ಪರವಾಗಿಲ್ಲ. ಟೈಮ್ ಅನ್ನೋದೊಂದು ಸುಮ್ಮನೆ ಬಿಡುತ್ತಾ, ಕರ್ಮ ಅನ್ನೋ ಸುತ್ಕೊಬಂದು ಹೊಡೆಯುತ್ತೆ. ಅದು ಆಲ್ಮೋಸ್ಟ್ ಇವಾಗ ಕಣ್ಣಾರೆ ನೋಡ್ತಾನೋ ಇದ್ದೀವಿ. ಟೈಮ್ ಬಂದೇ ಬರುತ್ತೆ ಸರ್, ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಡಾಲಿ ಸರ್ ಕೂಡ ಒಂದು ಮಾತು ಅಂದ್ರೆ ನನಗೆ ಅವ್ರನ್ನ ರೀಚ್ ಮಾಡೋಕೆ ಆಗ್ತಾ ಇಲ್ಲ ಅಂತ. ಒಬ್ಬ ಸ್ಟಾರ್ ನಟಾಗಿ ಅವ್ರಿಗೂ ಅವರು ಸಿಗೋಕೆ ಆಗ್ತಿಲ್ಲ ಅಂದರೆ ಅದು ನಂಬುವಂಥ ವಿಷಯ ಅಂತೀರ ಸರ್? ಇವಾಗ ಯಾರು ನಂಬ್ತಾರೆ ಯಾರು ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನಾವೆಷ್ಟೇ ಇನ್ಫ್ಲೂಯೆನ್ಸು ಅಥವಾ ಮತ್ತೊಂದು ಏನೇ ಇದ್ರೂ ಇವಾಗ ದೇವಸ್ಥಾನಕ್ಕೆ ಇಲ್ಲಿಂದ ನಮಗೆ ಧರ್ಮಸ್ಥಳಕ್ಕೆ ಒಬ್ಬರು ರಾಜಕಾರಣಿ ಹೋಗ್ತಾರೆ, ಎಷ್ಟೇ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಹೋದ್ರೂ ದೇವ್ರ ಹತ್ರ ಎದುರುಗಡೆ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೋಬೋದು, ದೇವ್ರ ದರ್ಶನ ಮಾಡ್ಬೋದು. ಬಟ್ ದೇವ್ರ ಮನಸ್ಸಿಂದ ಆಶೀರ್ವಾದ ಮಾಡಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡ್ ಎಲ್ಲೋ ಕೂತ್ಕೊಂಡು ಬೇಡ್ಕೊಂಡಾಗಲೂ ದೇವ್ರು ಆಶೀರ್ವಾದ ಮಾಡ್ತಾರೆ. ಎಕ್ಸಾಂಪಲ್ ನಾನೇ ಉದಾಹರಣೆ. ನಾನು ಎಲ್ಲೋ ಒಂದು ಕಡೆ ದರ್ಶನ್ ಸರ್ ನನ್ನ ಸಿನಿಮಾಗೆ ಸಪೋರ್ಟ್ ಜಸ್ಟ್ ಒಂದು ವಿಶ್ ಮಾಡಿದ್ರೆ ಸಾಕು. ಲಾಸ್ಟ್ ಇಯರ್ ಬರ್ಡೇಗೆ ಅವ್ರನ್ನ ನೋಡಿದರೆ ಸಾಕು ಅಂದ್ಕೊಂಡಿದ್ದೆ. ಮನೆ ಕರೆಸಿ ಸ್ವೀಟ್ ತಿನ್ನಿಸಿ, ಚಿನ್ನ ಒಳ್ಳೇದಾಗಲಿ, ಬಾಯಿ ತುಂಬ ಫಸ್ಟ್ ಟೈಮ್ ಹೀರೋ, ಹ್ಯಾಪಿ ಬರ್ಡೇ ಹೀರೋ ಅಂತ ಅಂದಿದ್ರು. ಸೊ ನಾನು ಅದು ಅಂದ್ಕೊಂಡು ಇರಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಮ ಅಣ್ಣ ವಿನಯಣ್ಣ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಹೋಗಿದ್ರು. ಅವರು ಫಾರಿನಿಂದ ಬಂದಿದ್ದು ನೆಕ್ಸ್ಟ್ ಡೇಗೇನೆ ಅವರೇ ಕೈಯಾರ ಸ್ವೀಟ್ ತಿನ್ನಿಸಿ ವಿಶ್ ಮಾಡಿಬಿಟ್ಟು ಕಳಿಸಿದ್ರು. ಸೊ ಹಂಗೆ ಕೆಲವು ಟೈಮಲ್ಲಿ ಇವಾಗ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲದೇ ದೇವ್ರು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಭಕ್ತಿ ಒಳಗಡೆ ಇದ್ದರೆ, ಭಕ್ತಿನ ಒಳಗಡೆ ಇಲ್ಲದೇ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಮನ್ಯಸ್ವಾಮಿ ಮುಂದೆ ಮಂಡಿಗಾಲು ಊರಿದ್ರು. ಮನ್ಯಸ್ವಾಮಿಗೆ ಆಶೀರ್ವಾದ ಮಾಡಬೇಕನ್ನೋ ಒಂದು ಮನಸ್ಸಿರ್ಬೇಕಲ್ಲ. ನಾವೇನು ನಮ್ಮ ತನ ಏನೋ ನಾವು ಏನಕ್ಕೆ ಅವನಿಗೆ ಕೊಡಬೇಕು ಆಶೀರ್ವಾದ ಅನ್ನೋದು ಮನ್ಯಸ್ವಾಮಿನ ಯೋಚನೆ ಮಾಡುತ್ತೆ. ಯಾಕಂದರೆ ಗುಣಗಳು ಮ್ಯಾಟ್ರ್ ಆಗುತ್ತೆ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.